ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷೇತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಕಣ್ರಿ. ಅದು ಯಾವುದು ಅಂತ ಹೇಳಿದ್ರೆ ಅದುವೇ ಕಾರ್ನ್ ಫ್ರೈಡ್ ರೈಸ್. ಹೌದು, ರೆಸ್ಟೋರೆಂಟ್ಸ್ ಮತ್ತು ಢಾಬಾಗಳಲ್ಲಿ ಮಾಡ್ತಾರಲ್ಲ ಅದೇ ಥರ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಇದನ್ನು ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ಒಂದು ರೆಸಿಪಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಫ್ರೈಡ್ ರೈಸ್ ರೆಗ್ಯುಲರ್ ಫ್ರೈಡ್ ರೈಸ್ ತರಲ್ಲ, ಎಸ್ಪೆಷಲಿ ಹೇಳ್ತೀನಲ್ಲ, ಸಣ್ಣ ಮಕ್ಕಳು ಯಾರಿರ್ತಾರೆ ಅವ್ರಿಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ ರೆಸಿಪಿಯಲ್ಲಿ. ಹಾಗಾದ್ರೆ ನಡೀರಿ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಹಾಗಾದರೆ ಸ್ನೇಹಿತರೆ, ಈಗ ಈ ರೆಸಿಪಿ ಫ್ರೈಡ್ ರೈಸನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ನೀರು ಚಂದ ಬಿಸಿ ಆಗ್ತಾ ಇದೆ. ನೋಡಿ, ಎಲ್ಲ ಬಾಯ್ಲ್ ಹಾಕಿದೆಲ್ಲ ರೋರಿಂಗ್ ಬಾಯ್ಲ್ ಬಂದಾಗ ಇದರಲ್ಲಿ ಅಮೆರಿಕನ್ ಸ್ವೀಟ್ ಕಾರ್ನ್ ಅಂತ ಬರುತ್ತಲ್ಲ, ಇದನ್ನು ಸುಮಾರು ಒಂದು 2 ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ರೆಶ್ ಪೀಸ್ ಇತ್ತು ಅಂತ ಹೇಳಿದ್ರೆ ಬಟಾಣಿ, ಹಸಿ ಬಟಾಣಿಯನ್ನು ಹಾಕೊಂಡ್ಬಿಟ್ಟು ಇದನ್ನೊಂದು 2 ನಿಮಿಷಗಳ ಬ್ಲ್ಯಾಂಚ್ ಮಾಡಬೇಕು ಅಷ್ಟೇ. ಜಾಸ್ತಿ ಏನು ಇದು ಕುಕ್ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬ್ಲ್ಯಾಂಚ್ ಆದರೆ ಸಾಕಾಗುತ್ತೆ. ಈಗ ನೋಡಿ, ಸುಮಾರು ಒಂದು 2 ನಿಮಿಷ ಆದ ನಂತರ ಇದೆಲ್ಲ ಬ್ಲ್ಯಾಂಚ್ ಆಗಿದೆ. ಈ ಥರ ಕಾಣಿಸ್ತಾ ಇದೆ ನಿಮಗೆ, ಕಲರ್ ಕರೆಕ್ಟ್ ಆಗಿದೆ. ಈ ಟೈಮಲ್ಲಿ ಇದನ್ನೆಲ್ಲನೂ ಹೊರಗೆ ಹಾಕೊಂಡ್ಬಿಡುವ. ಈಗ ನೋಡಿ, ಒಂದು ವಾಕನ್ನ ತೊಗೊಂಡಿದ್ದೀನಿ. ನೀವು ವಾಕ್ ಅಥವಾ ದೊಡ್ಡ ಬಾಣಲೆ ತಪ್ಪು ಯಾವ್ದು ಬೇಕಾದ್ರೂ ಮಾಡ್ಬೋದು, ಬಟ್ ಹೀಟ್ ಮಾತ್ರ ಜಾಸ್ತಿ ಇರಬೇಕು, ಅದು ಇಂಪಾರ್ಟೆಂಟ್, ಅದೇ ಮೇನ್ ರೂಲ್. ಇದಕ್ಕೆ ಸುಮಾರು ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ನಾನು ಹಾಕ್ಬಿಡ್ತೇನೆ. ಎಣ್ಣೆನ ಕಂಪ್ಲೀಟಾಗಿ ಫುಲ್ಲು ಹರಡು ಹಾಗೆ ಮಾಡ್ಕೊಡಿ. ಎಣ್ಣೆ ಸ್ಮೋಕಿಂಗ್ ಹಾಟ್ ಇರಬೇಕು, ಅದು ತುಂಬ ಇಂಪಾರ್ಟೆಂಟ್. ಅದಾದ ನಂತರ ಇದು ಆಪ್ಷನಲ್ಲು ಸ್ವಲ್ಪ ಕಾಜುವನ್ನು ಹಾಕ್ಕೊಂಡಿದ್ದೀನಿ, ಒಂದು 5. ಆಮೇಲೆ ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ, ಇದರೊಟ್ಟಿಗೆ ಸ್ವಲ್ಪ ಉದ್ದುದ ಹಚ್ಚಿರ್ತಕ್ಕಂಥ ಬೀನ್ಸ್ ಇರುತ್ತಲ್ಲ, ಅದು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಲಿ ಕಟ್ ಮಾಡಿರ್ತಕ್ಕಂಥ ಒಂದು 2 ಖಾರಕ್ಕೆ ಮೆಣಸಿನಕಾಯಿ, ಹಾಗೆ ಯೆಲ್ಲೋ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಇತ್ತು, ಕ್ಯಾಪ್ಸಿಕಮು, ಹಾಗೆ ಗ್ರೀನ್ ಕ್ಯಾಪ್ಸಿಕಮು. ನೀವು ಬರೀ ಗ್ರೀನ್ ಇದ್ದರೆ ಗ್ರೀನ್ ಹಾಕಿದ್ರೆ ಸ್ಕಿಪ್ ಸಹ ಮಾಡ್ಬೋದು. ಇದರೊಟ್ಟಿಗೆ ನಾವು ಬ್ಲ್ಯಾಂಚ್ ಮಾಡಿದ್ವಲ್ಲ, ಈ ಒಂದು ಕಾರ್ನ್ ಮತ್ತು ಪೀಸ್ ಅಂತ ಹೇಳಿದ್ರೆ ಬಟಾಣಿ, ಎಲ್ಲನೂ ಹಾಕೊಂಡ್ಬಿಟ್ಟು ಇದನ್ನು ನಾವು ಸ್ವಲ್ಪ ಹೊತ್ತು ಸಾಟೆ ಮಾಡಬೇಕು ಹೈ ಫ್ಲೇಮಲ್ಲಿ. ಯಾವಾಗಲೇ ಆಗಲಿ ಫ್ರೈಡ್ ರೈಸಸ್ ಪ್ರತಿಯೊಂದನ್ನು ಹೈ ಫ್ಲೇಮಲ್ಲೇ ಮಾಡಬೇಕು. ಸೊ ಎಲ್ಲಿವರೆಗೂ ಒಂದು 2 ನಿಮಿಷಗಳ ಕಾಲ ಜಸ್ಟ್ ಟಾಸ್ ಮಾಡಿ ಹೈ ಫ್ಲೇಮ್. ನೆನಪಿರಲಿ, ಇದು ಯಾವುದು ಕೂಡ ಸಾಫ್ಟ್ ಆಗಬಾರ್ದು, ಜಸ್ಟ್ ಕ್ರಂಚ್ ಇರಬೇಕು ಅಷ್ಟೇ. ಹೆಚ್ಚು ಕಮ್ಮಿ 1.5 ಇಂದ 2 ನಿಮಿಷ, ಇಟ್ಸ್ ಮೋರ್ ದೆನ್ ಎನಫ್. ನೋಡ್ತಿದ್ರಲ್ಲ, ಈಗ ಈ ಮಸಾಲೆ, ಈ ಒಂದು ಪದಾರ್ಥಗಳೆಲ್ಲ ಕರೆಕ್ಟಾಗಿ ಒಂದಕ್ಕೊಂದು ಮಿಕ್ಸ್ ಆಗಿದೆ. ಸ್ವಲ್ಪ ಬಾಡಿದಂಗೆ ಸಹ ಕಾಣಿಸ್ಬೇಕು. ಇದೆಲ್ಲ ಆರ್ಬಂಗಿದೆ. ನೋಡಿ, ಇದರಲ್ಲಿ ನಾನು ಈ ಒಂದು ಪಾವ್ನಷ್ಟು ಅನ್ನವನ್ನು ಹಾಕ್ಕೊಳ್ತೀನಿ. ಅನ್ನ ಕ್ಲೀನಾಗಿ ಬೇಯಿಸ್ಬಿಟ್ಟು ಅದನ್ನು ತಣ್ಣಗೆ ಮಾಡಿ ಇಟ್ಟಿರ್ತಕ್ಕಂಥ ಅನ್ನ, ಅಥವಾ ತಣ್ಣಗಿರೋ ಅನ್ನ ಕೂಡ ನೀವು ಹಾಕ್ಕೋಬೋದು. ಇದರಲ್ಲಿ 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ತೀನಿ. ಹೆಚ್ಚು ಕಮ್ಮಿ 1/2 ಸ್ಪೂನ್ ಸಾಕಾಗುತ್ತೆ. ಹಾಗೆ ಇನ್ನು 1/2 ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡರ್. ಈ ವೈಟ್ ಪೆಪ್ಪರ್ ಪೌಡರ್ನ ಮಾತ್ರ ಮಿಸ್ ಮಾಡೋಕೆ ಹೋಗ್ಬಿಡಿ, ಇದ್ರೆ ಅಂತೂ ಹಾಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇಪ್ಪ, ಇನ್ನು ಯಾವುದೇ ಸಾಸಸ್ ಗೀಸಸ್ ಏನೂ ಬೇಕಾಗಿಲ್ಲ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆಂದ ಒಂದ್ಸತಿ ಮಿಕ್ಸ್ ಮಾಡಿ. ತುಂಬ ಜನ ಏನು ಮಾಡ್ತಾರೆ, ಸ್ವಲ್ಪ ಸೋಯಾ ಸಾಸು, ಬೇರೆ ಬೇರೆ ಸಾಸಸ್ ಎಲ್ಲ ಹಾಕ್ತಾರೆ. ಈ ಒಂದು ರೆಸಿಪಿಗೆ ಮಾತ್ರ ಬೇರೆ ಏನೂ ಸಾಸಸ್ ಹಾಕ್ತಿಲ್ಲ, ಜಸ್ಟ್ ಇಷ್ಟರಲ್ಲೇ ಟ್ರೈ ಮಾಡಿ ನೋಡಿ, ಅಲ್ಟಿಮೇಟ್ ಆಗಿ ಬರುತ್ತೆ. ಸೊ ಈಗ ನೋಡಿ, ಈ ಅನ್ನನೆಲ್ಲ ಕ್ಲೀನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋದು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಹೈ ಫ್ಲೇಮ್ ಇದನ್ನು ಟಾಸ್ ಸಹ ಮಾಡಬೇಕಾಗತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಆ ವಾಕಿಂದು ಒಂದು ಸ್ಮೋಕಿ ಫ್ಲೇವರ್ ಇರುತ್ತಲ್ಲ, ಆ ಸ್ಮೋಕಿ ಫ್ಲೇವರ್ ಅಂತಕ್ಕಂಥದ್ದು ಈ ರೈಸ್ಗೆ ಟ್ರಾನ್ಸ್ಫರ್ ಆಗಬೇಕು. ಅಲ್ಲಿವರೆಗೂ ಇನ್ಫ್ಯೂಸ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯದಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ನೀವು ಸ್ವಲ್ಪ ಗ್ರೀನ್ ಆನಿಯನ್ಸನ್ನು ಸಹ ಹಾಕ್ಕೋಬೋದು, ಅಲ್ಟಿಮೇಟ್ ಆಗಿರುತ್ತೆ ಅದು ಸಹ. ಸೊ ಈಗ ಕೊನೆಯದಾಗೆ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಜಾಸ್ತಿ ಖಾರ ಇರಲ್ಲ, ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ, ಯಾಕಂದರೆ ಕಾರ್ನ್ ಯೂಸ್ ಮಾಡಿದ್ವಲ್ಲ, ಅಲ್ಟಿಮೇಟ್ ಆಗಿರುತ್ತೆ. ಮಕ್ಕಳಂತೂ ನೀವು ಹಿಂಗೆ ಮಾಡಿಕೊಡಿ ಸಾಕು, ಟಬಕ್ಕದ ಖಾಲಿ ಆಗಿಬಿಡುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಫೇವ್ರೇಟ್ ಆಗಿರುತ್ತೆ. ಮಾಡೋದು ಸಹ ತುಂಬ ಅಂದರೆ ತುಂಬ ಕಮ್ಮಿ. ಈ ರೆಸಿಪಿ ಮಾಡೋದಂತೂ ತುಂಬಾ ಸುಲಭ. ಆಹಾ, ಎಷ್ಟು ಅದ್ಭುತವಾಗಿದೆ ನೋಡಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಊರ್ತಾ ಇದೆ. ಟೇಸ್ಟ್ ಹೇಳ್ತೀನಲ್ಲ, ಅಮೃತ ರೀ, ಲಿಟ್ರಲಿ ಅಮೃತ, ಅಷ್ಟು ಚಂದ ಬರುತ್ತೆ. ನಾ ಹೇಳಿರ್ತಕ್ಕಂಥ ವಿಧಾನನ ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಯ್ತಲ್ಲ, ಮಾಡ್ತೀರಾ? ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ ಮಾಡಿ. ಆಗ್ತಾನೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ನಾನು ಮತ್ತೆ ಇದೇ ರೀತಿ ಇನ್ನು ಹೊಸ ವೈವಿಧ್ಯಮಯ ಅಡುಗೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಪ್ಪ.